ಅಂಕೋಲಾ ಪುರಸಭೆಗೆ ಸಂಬಂಧಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕದ ಆವರಣದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ದಗದಗನೆ ಹೊತ್ತಿ ಉರಿದಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು. ಅಂಕೋಲಾ ತಾಲೂಕಿನ ಬೊಗರಿಬೆಲೆ ಪ್ರದೇಶದಲ್ಲಿ ಪುರಸಭೆಗೆ ಸಂಬಂಧಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕವಿದ್ದು ಇಲ್ಲಿ ರವಿವಾರ ಮಧ್ಯಾಹ್ನ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಇಲ್ಲಿ ಅದ್ಯಾವುದೋ ಕಾರಣದಿಂದ ಬೆಂಕಿ ಹೊತ್ತಿಕೊಂಡು ಉರಿಯಲಾರಂಭಿಸಿದ್ದು ಇದನ್ನು ಗಮನಿಸಿದ ಅಲ್ಲಿನ ಸಿಬ್ಬಂದಿ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದರು ಎನ್ನಲಾಗಿದೆ. ವಿಷಯ ತಿಳಿದ ಪುರಸಭೆ ಮುಖ್ಯಾಧಿಕಾರಿ ಎಚ್ ಅಕ್ಷತಾ ಕೂಡಲೇ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದ್ದಲ್ಲದೆ ತಾವು ಸಹ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇದೇ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಹೆಸ್ಕಾಂ ಇಲಾಖೆಗೂ ಕರೆ ಮಾಡಿ ಘಟಕದ ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡುವಂತೆ ತಿಳಿಸಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಆರಂಭದ ಕೆಲ ಹೊತ್ತು ಅಗ್ನಿಶಮನ ಕಾರ್ಯಾಚರಣೆ ನಡೆಸಿ ಆವರಣದ ಹುಲ್ಲು ಗಿಡ ಮರಗಳ ಬಳಿ ಹಬ್ಬುತ್ತಿದ್ದ ಬೆಂಕಿಯನ್ನು ಹತೋಟಿಗೆ ತಂದರಾದರೂ ಶೆಡ್ನಲ್ಲಿರುವ ತ್ಯಾಜ್ಯ ರಾಶಿಯ ಬೆಂಕಿಯನ್ನು ಒಮ್ಮೆಲೆ ಆರಿಸಲು ಸಾಧ್ಯವಾಗದೆ ಹರಸಾಹಸ ಪಡುವಂತಾಯಿತು. ಸುಡು ಬಿಸಿಲು ದಗದಗನೆ ಉರಿಯುತ್ತಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ಹಾಗೂ ಉಸಿರಾಟಕ್ಕೆ ತೊಂದರೆ ಆಗುವಂತೆ ಕಪ್ಪು ಹೊಗೆ ಒಂದೆಡೆ ಅಗ್ನಿಶಮನ ಕಾರ್ಯಾಚರಣೆಗೆ ತೊಡಕಾದರೆ ಎತ್ತರದ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಮಯಕ್ಕೆ ಸರಿಯಾಗಿ ನೀರು ಲಭ್ಯವಾಗದಿರುವುದು ಮತ್ತಿತರ ಕಾರಣದಿಂದಾಗಿ ಬೆಂಕಿ ಹೊತ್ತಿ ಉರಿಯುತ್ತಿದ್ದರೂ ಅಗ್ನಿಶಾಮಕ ದಳ ಹಾಗೂ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಿರಂತರ ಪ್ರಯತ್ನ ಪೂರ್ಣ ಪ್ರಮಾಣದ ಫಲ ನೀಡದೆ ಮತ್ತೆ ಪ್ರಯತ್ನಿಸುವ ಅನಿವಾರ್ಯತೆ ಸೃಷ್ಟಿಸಿದಂತಿತ್ತು. ನಂತರ ಪುರಸಭೆ ವತಿಯಿಂದ ಸಿಂಟೆಕ್ಸ್ ಟ್ಯಾಂಕ್ಗಳ ಮೂಲಕ ನೀರು ತುಂಬಿ ತಂದು ಸುರಿಯಲಾಯಿತಾದರೂ ಅದು ಸಾಲದಾಯಿತು. ಪುನಃ ಅಗ್ನಿಶಾಮಕ ವಾಹನವೇ ಮರಳಿ ಹೋಗಿ ನೀರು ತುಂಬಿಸಿಕೊಂಡು ಬಂದು ಕಾರ್ಯಾಚರಣೆಯನ್ನು ಮುಂದುವರಿಸಂತಾಗಿತ್ತು. ಇದು ಬೆಂಕಿ ಅವಘಡದ ಸಂದರ್ಭದಲ್ಲಿ ಅಂಕೋಲಾದಲ್ಲಿ ಇಂತಹುದೇ ಇನ್ನೊಂದು ವಾಹನ ಇದ್ದರೆ ಎಷ್ಟು ಪ್ರಯೋಜನಕಾರಿಯಾಗುತ್ತಿತ್ತು ಎನ್ನುವುದನ್ನು ಒತ್ತಿ ಹೇಳಿದಂತಿತ್ತು. ಘನತ್ಯಾಜ್ಯ ವಿಲೇವಾರಿ ಘಟಕದ ಆವರಣದಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ಅತಿಯಾದ ಬಿಸಿಲಿನ ಕಾವು ತ್ಯಾಜ್ಯ ರಾಶಿಗಳಲ್ಲಿ ಇರಬಹುದು. ಆದ ನಿರುಪಯುಕ್ತ ಮೊಬೈಲ್ ಬ್ಯಾಟರಿ, ಆಲ್ಕೋಹಾಲ್ ಮತ್ತು ಇತರ ಅಂಶಗಳುಳ್ಳ ಪರ್ಫ್ಯೂಮ್ ಬಾಟಲ್ ಹಾಗೂ ಬಿಸಿಲ ಶಾಖ ಮತ್ತಿತರ ಕಾರಣಗಳಿಂದ ತನ್ನಿಂತಾನೇ ಹೊತ್ತಿ ಉರಿಯಬಹುದಾದ ಬೇರೆ ಯಾವುದಾದರೂ ವಸ್ತುಗಳಿದ್ದು ಅದರಿಂದ ಬೆಂಕಿ ಸಂಭವಿಸಿರಬಹುದೇ ಅಥವಾ ಬೆಂಕಿ ಹೊತ್ತಿ ಉರಿಯಲು ಬೇರೆ ಕಾರಣ ಯಾವುದಾದರೂ ಕಾರಣಗಳಿರಬಹುದು ಎನ್ನುವುದಾಗುತ್ತಿದೆ. ತ್ಯಾಜ್ಯ ಘಟಕದ ಆವರಣದ ಬಳಿ ಸಿಸಿ ಕ್ಯಾಮೆರಾ ಇದ್ದಂತಿದ್ದು ಅಲ್ಲಿನ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿರಬಹುದು ಎನ್ನಲಾಗುತ್ತಿದ್ದರೂ ಬೆಂಕಿಯ ಜ್ವಾಲೆಗೆ ಕ್ಯಾಮೆರಾ ಮತ್ತಿತರ ಪರಿಕರಗಳು ಸುಟ್ಟು ಮೆಲ್ಟ್ ಆಗಿದೆ ಎನ್ನಲಾಗುತ್ತಿದ್ದು ಒಟ್ಟಾರೆ ಘಟನೆ ಕುರಿತಂತೆ ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿಗಳು ತಿಳಿದು ಬರಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.